ರಾಮಲಿಂಗಾರೆಡ್ಡಿ ಬ್ಯಾನ್ ಮಾಡ್ತೀನಿ ಅಂದ, ಏನು ಮಾಡ್ದ? ಏನು ಮಾಡಲಿಲ್ಲ. ನೋಡೋ, ಬೆಳಗ್ಗೆ 4 ಗಂಟೆ ಬಂದರೆ ₹1 ಬೋಣಿ ಇಲ್ಲ, ಮೊಬೈಲ್ ನೋಡ್ಕೊಂಡು ಕೂತಿದ್ದೀವಿ. ಹೌದು ಸರ್, ಎಲ್ಲರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ತೊಂದರೆ ಆಗುತ್ತೆ ಕೂಡ. ಇನ್ನೂ ತೊಂದರೆ ಆಗುತ್ತೆ, ಬದುಕೋದೇ ಕಷ್ಟ ಆಗೋಗ್ಬಿಡುತ್ತೆ, ಹಂಗಾಗುತ್ತೆ. ಏನು ಸೌಲಭ್ಯ ಕೊಡ್ತಾ ಇದ್ದಾರೆ ಅಂತ ಇವರು? ಏನು ಸೌಲಭ್ಯ ಇಲ್ಲ, ಏನಿದೆ? ಏನಿಲ್ಲ. ಒಳ್ಳೇದಾಗೋದಕ್ಕೆ ನಮ್ಮಂತರನೋಗಿ ಇದು ಮಾಡ್ಕೊಂಡು ಯಾಕ್ರಪ್ಪ ನಮ್ಮ ಜೀವ ತಿಂತಾರೆ? ಇಲ್ಲ ಒಂದು ವೇಳೆ ಸತ್ತೋಗ್ಬಿಟ್ಟೆ ಅಂದರೆ ವಿಷ ಕೊಟ್ಟೆ ದೇವರು ನಮ್ಮ ತಾಣೆ ಸಾಯ್ತೀವಿ. ನಮಗೇನು ಇಷ್ಟ ಇಲ್ಲ ಬದುಕೋಕ್ಕೆ. ಏನಂದರೆ ನಾವು ಏನು ಇಲ್ಲಿ ನಾಡು ಸಂಪಾದನೆ ಮಾಡ್ತೀವಿ, ಹೊಟ್ಟೆಗೋಸ್ಕರ 4 ಜನಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆದರೂ ಮನುಷ್ಯನ ಬದುಕಕ್ಕೆ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ನಾವು ಒಂದು ಕುಡುಕರಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಒಂದು ಲೆಕ್ಕಾಚಾರವಾಗಿ ಒಂದು ₹500 ಮನೆಗಾದರೆ ನಮ್ಗೆ ಸಾಕು. ಅಷ್ಟು ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಅಲ್ವಾ? ಈ ರೀತಿ ನಮ್ಮದು ಭಾಳ ಕಷ್ಟ ಇದೆ, ಒಟ್ಟು ಬದುಕೋದೇ ಕಷ್ಟ. ಅದರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ಯಾರಿಗೆ ಹೇಳಿದ್ರು ಏನು ಮಾತಾಡಿದ್ರು ಏನು ನಡೀತಾ ಇಲ್ಲ. ದೊಡ್ಡವ್ರ ಕೈವಾಡ ಇದ್ದಾಗ ನಾವು ಏನು ಮಾತಾಡಿ ಏನು ಮಾಡ್ತೀವಿ? ನಂಬರ್ ಹೋಗ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಕರೆಸ್ತಾರೆ, ನಾವು ಹೋಗಿ ನಿಂತ್ಕೊತೀವಿ. ನಿಂತ್ಕೊಳ್ಳಲ್ಲ ಅಂತಲ್ಲ, ಆ ನಿಂತ್ಕೊಂಡೋದಕ್ಕೆ ಪರಿಹಾರ ಸಿಕ್ಕದು ಏನು ಮಾಡೋದು? ಇದ್ದಂಗದಾಗಲಿ ಇದ್ದಂಗಿದ್ರು ಏನು ಮಾಡ್ಬಿಡ್ತೀನಿ ಅಂತ ಹೇಳಿದ್ರು, ಏನು ಮಾಡಿದ್ರು? ಏನು ಮಾಡಲಿಲ್ಲ. ಇವ್ರದ್ದೆಲ್ಲ ಇಷ್ಟೇ, ಬರೀ ಆಶ್ವಾಸನೆ ರಾಜಕೀಯದವ್ರದ್ದು. ಹೇಳೋದು ಅಷ್ಟೇ, ಮಾಡೋದು ಯಾವುದೂ ಇಲ್ಲ.